ಇವತ್ತು ಪ್ರೇಮಿಗಳ ದಿನಾಚರಣೆ. ಮನಮೆಚ್ಚಿದ ಪ್ರೇಯಸಿಗೆ ಗುಲಾಬಿ ಹೂ ಕೊಟ್ಟು ಪ್ರೇಮ ನಿವೇದನೆ ಮಾಡಿಕೊಳ್ಳುವ ಸುದಿನ. ಬ್ಯೂಟಿಫುಲ್ ಹುಡುಗಿಯರ ಹೃದಯ ಕದಿಯೋಕೆ ಬ್ಯೂಟಿಫುಲ್ ಗುಲಾಬಿ ಮಾರುಕಟ್ಟೆಗೆ ಬರೋಕೆ ಸಜ್ಜಾಗಿದೆ. ಫೆಬ್ರವರಿ 14 ಬಂದ್ರೆ ಯುವ ಜೋಡಿಗಳ ಹೃದಯದಲ್ಲಿ ಚಿಟ್ಟೆ ಬಿಟ್ಟಂತಾಗುತ್ತದೆ. ಪ್ರೀತಿ ಹೇಳಿಕೊಳ್ಳಲು ಗುಲಾಬಿ ಹೂ ಹಿಡಿದು ಹಿಂದೆ ಹಿಂದೆ ಸುತ್ತುವುದನ್ನು ನೋಡಿದ್ದೇವೆ. ಈಗ ಮಾರುಕಟ್ಟೆಯಲ್ಲಿ ಗುಲಾಬಿ ಹೂಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಈ ಬಾರಿಯ ವ್ಯಾಲೆಂಟೈನ್ಸ್ ಡೇಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಲಾಬಿ ರಂಗೇರಿಸಲಿವೆ. ಚಿಂತಾಮಣಿಯ ರೈತ ರಾಜಾರೆಡ್ಡಿ ತೋಟ ಇದು. ಪ್ರೇಮಿಗಳಿಗಾಗಿಯೇ ಬರೋಬ್ಬರಿ 8 ಎಕರೆ ಪಾಲಿ ಹೌಸ್ನಲ್ಲಿ ಅತ್ಯಾಕರ್ಷಕ ಡಚ್ ತಳಿಯ ಗುಲಾಬಿ ಬೆಳೆದಿದ್ದಾರೆ. ಕೇವಲ ಕೆಂಪು ಮಾತ್ರವಲ್ಲ, 13 ವಿಭಿನ್ನ ಬಣ್ಣದ ಗುಲಾಬಿಗಳನ್ನ ಬೆಳೆಸಲಾಗಿದೆ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಪಡೆದು ಹೈಟೆಕ್ ಮಾದರಿಯಲ್ಲಿ ಹೂ ಬೆಳೆಯಲಾಗಿದೆ. ಟೋಟಲ್ 8 ಎಕರೆ ಇದೆ ಡಚ್ ರೋಸ್. ಡಚ್ ರೋಸ್ ಅಲ್ಲಿ ನಮ್ಮ ಹತ್ರ 13 ವೆರೈಟಿ ಇದೆ ಸರ್. 13 ಕಲರ್ ಇದೆ. 13 ಕಲರ್ ಅಲ್ಲಿ 70% ಎಲ್ಲ ತಾಜ್ ಮಹಲ್ ಇದೆ. ತಾಜ್ ಮಹಲ್ ಅಂದ್ರೆ ಮೆರೂನ್ ಕಲರ್ ಬರುತ್ತೆ, ರೆಡ್ಡಿಶ್ ಮೆರೂನ್ ಅಂತಾರೆ. ತುಂಬಾ ಬೇಡಿಕೆ ಇರೋದು ಅದೇ ಕಲರ್ ಸರ್. ಈಗ ನಮ್ದು ಈ ಹೂಗೆ ಬೇಡಿಕೆ ಯಾವಾಗ ಅಂದ್ರೆ ಫೆಬ್ರವರಿಯಲ್ಲಿ ಮಾತ್ರ ವ್ಯಾಲೆಂಟೈನ್ಸ್ ವೀಕ್ ಏನಿದೆಯೋ ಅವಾಗ ಬೇಡಿಕೆ ತುಂಬಾ ಇರುತ್ತೆ. ಆ ಸೀಸನ್ ನಮ್ಗೆ 11 ತಿಂಗಳಲ್ಲಿ ನಡೆಯೋದು, ಈ 1 ತಿಂಗಳಲ್ಲಿ ತುಂಬಾ ಬೇಡಿಕೆ ಬರುತ್ತೆ ಸರ್ ಈ ಹೂಗೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದ್ರೆ ತಾಜ್ ಮಹಲ್ ತಳಿಯ ಗುಲಾಬಿ. ರಾಜಾರೆಡ್ಡಿ ಅವರು ತಮ್ಮ ತೋಟದಲ್ಲಿ 70% ತಾಜ್ ಮಹಲ್ ಗುಲಾಬಿಯನ್ನೇ ಬೆಳೆದಿದ್ದಾರೆ. ನೋಡಲು ಆಕರ್ಷಕವಾಗಿರುವ ಈ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಸಖತ್ ಬೇಡಿಕೆ ಇದೆಯಂತೆ. ತೋಟಕ್ಕೆ ಭೇಟಿ ನೀಡಿದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ವಾಲಿಟಿ ಫ್ಲವರ್ ಬರೋದು ಪಾಲಿ ಹೌಸಲ್ಲಿ ಮಾತ್ರ. ಅಂದರೆ ಔಟ್ಸೈಡ್ ಫೀಲ್ಡಲ್ಲಿ ನಮಗೆ ಕ್ವಾಲಿಟಿ, ಬಡ್ ಕ್ವಾಲಿಟಿ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಪಾಲಿ ಹೌಸಲ್ಲಿ ನಾವು ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸಿಗೆ ಸಬ್ಸಿಡಿ ಕೊಡಿಸ್ತೀವಿ. 8 ವೆರೈಟೀಸ್ ಬೆಳೀತಾ ಇದ್ದಾರೆ. ಎಲ್ಲ ಕಲರ್ಸು, ಯೆಲ್ಲೋ, ಪಿಂಕ್ ಮತ್ತು ರೆಡ್, ತಾಜ್ ಮಹಲ್ ಅಂತ ವೆರೈಟೀಸು ಒಳ್ಳೆ ಈಲ್ಡ್ ಕೊಡುತ್ತೆ ಪಾಲಿ ಹೌಸ್. ಮಾಮೂಲಿ ದಿನಗಳಲ್ಲಿ ಒಂದು ಗುಲಾಬಿ 10 ರೂಪಾಯಿಗೆ ಮಾರಾಟವಾಗ್ತಿತ್ತು. ಆದ್ರೆ ಈಗ ಪ್ರೇಮಿಗಳ ದಿನಾಚರಣೆ ಇರೋದ್ರಿಂದ ಒಂದು ಹೂವಿನ ಬೆಲೆ ಬರೋಬ್ಬರಿ 20 ರಿಂದ 30 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಭರ್ಜರಿ ಫಸಲು ತೆಗೆದಿರುವ ರೈತ ರಾಜಾರೆಡ್ಡಿ ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ದತ್ತಾತ್ರೇಯ, ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.